ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ನಿನ್ನೆ ಸರಸಂಘ ಚಾಲಕ ಮೋಹನ್ ಭಾಗವತ್ ಆಡಿರುವ ಮಾತುಗಳು ಇದು ಹಲವು ದೃಷ್ಟಿಗಳಿಂದ ಮುಖ್ಯವಾದ್ದು. ಅವರ ಮಾತಿನಲ್ಲಿ ಸಂಪೂರ್ಣ ಸತ್ಯ ಇರಲಿಲ್ಲ, ಸತ್ಯ ದೂರವಾದ ಮಾತುಗಳನ್ನು ಅವರು ಆಡಿದರು. ಹಾಗೆಯೇ ಬಹಳಷ್ಟು ಮಾತುಗಳು ಅವರದ್ದು ನಿಗೂಢವಾಗಿದ್ದವು. ಅವರು ಏನನ್ನು ಹೇಳಬೇಕು ಅದನ್ನು ಅವರು ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದರು. ಸೊ ಇವತ್ತು ಬಹಳ ಮಾಧ್ಯಮಕ್ಕೆ ಒಂದು ಹೆಡ್ಲೈನ್ ಆದಂಥ ಸುದ್ದಿ ಮೊದಲನೇದಾಗಿ ಅಂದರೆ ಬಹಳ ಮುಖ್ಯವಾಗಿ ಅವರು ಹೇಳಿದ್ದು 75ನೇ ವರ್ಷಕ್ಕೆ ನಿವೃತ್ತಿಯಾಗಬೇಕು ಅಂತಿಲ್ಲ ಅಂತ. ನಾನು ಯಾರಾದರೂ 75 ವರ್ಷಕ್ಕೆ ನಿವೃತ್ತಿ ಆಗಬೇಕು ಅಂತ ಹೇಳಿಲ್ಲ, ನಾನು ನಿವೃತ್ತಿ ಆಗುವುದಿಲ್ಲ ಅಂತ. ಹಾಗಿದ್ರೆ ಈ ಮಾತಿನ ಮಹತ್ವ ಏನು? ಅದಕ್ಕಿಂತ ಮೊದಲು ಮೋಹನ್ ಭಾಗವತ್ ಅವರು 75 ವರ್ಷದ ನಿವೃತ್ತಿಯ ಮಾತನ್ನು ಮೊದಲು ಆಡಿದರು. ಅವರು ಆಡಿರುವ ಮಾತನ್ನು, ತಾವು ಆಡಿರುವ ಮಾತನ್ನು ಇವತ್ತು ನಿನ್ನೆ ನಿರಾಕರಣೆ ಮಾಡಿದರು. ಯಾಕಿರ್ಬೋದು ಅಂದರೆ BJP ಮತ್ತು RSS ನಡುವೆ ಇರುವ ಸಂಘರ್ಷ ಇದೆಯಲ್ಲ, ಆ ಸಂಘರ್ಷ ಹಾಗಿದ್ದರೆ ಬಗೆಹರಿಯುವ ಹಂತಕ್ಕೆ ಬಂದಿದೆಯಾ, ಅಥವಾ ಮೋಹನ್ ಭಾಗವತ್ ಸಂಪೂರ್ಣವಾಗಿ ಮೋದಿಯವರ ಮುಂದೆ ತಲೆಬಾಗಿದ್ದಾರೆ? ಈ ಎಲ್ಲ ಪ್ರಶ್ನೆಗಳ ನೋಡೋಣ. ಆದರೆ ಅದಕ್ಕೂ ಮೊದಲು RSS ಮತ್ತು BJPಯ ನಡುವಿನ ಸಂಬಂಧ ಏನು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಭಾರತೀಯ ಜನತಾ ಪಕ್ಷ ಏನಿದೆ ಅದು ಹುಟ್ಟಿದ್ದು 1980ರಲ್ಲಿ. ಅದಕ್ಕೂ ಮೊದಲು ಜನಸಂಘ ಇತ್ತು, ಏನು ಜನತಾ ಎಕ್ಸ್ಪೆರಿಮೆಂಟ್ ನಡೀತು. ಆವಾಗ ಎಲ್ಲ ಪಕ್ಷಗಳು ಕೂಡ ಈ ಜನತಾ ಪಾರ್ಟಿಯಲ್ಲಿ ಸೇರಿದ್ದು. ಇದೆಲ್ಲ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ ಸಂದರ್ಭದಲ್ಲಿ ಬಂದಂಥ ಪ್ರಶ್ನೆ ಡ್ಯುಯಲ್ ಮೆಂಬರ್ಶಿಪ್ ಅಂತ. ಅದು ಬಹಳ ದೊಡ್ಡ ವಿವಾದವನ್ನು ಸೃಷ್ಟಿಸಿತು. ಡ್ಯುಯಲ್ ಮೆಂಬರ್ಶಿಪ್ ಏನಿದೆ ಅಂದರೆ ಜನತಾ ಪಕ್ಷದ ಸದಸ್ಯರಾಗಿರುವವರು ಏನಿದ್ದಾರೆ ಅವರು RSSನ ಸದಸ್ಯರಾಗಬೇಕೋ ಬೇಡವೋ ಅನ್ನುವ ಪ್ರಶ್ನೆ ಬಂತು. ಜನತಾ ಪಾರ್ಟಿಯವರು ಅದನ್ನು ನಿರಾಕರಣೆ ಮಾಡಿ, ಇಲ್ಲ, ನೀವು ಜನತಾ ಪಾರ್ಟಿ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ನೀವು RSS ಸದಸ್ಯರಾಗಕ್ಕೆ ಸಾಧ್ಯ ಇಲ್ಲ ಅಂತ. ಹೀಗಾಗಿ ಜನತಾ ಪಾರ್ಟಿ ಹೊಡಿತು. ಆವಾಗ ಹುಟ್ಟಿಕೊಂಡದ್ದು ಭಾರತೀಯ ಜನತಾ ಪಕ್ಷ. ಅಂದರೆ ಭಾರತೀಯ ಜನತಾ ಪಕ್ಷದ ಹುಟ್ಟಿಗೆ ಮೂಲ ಸಮಸ್ಯೆಯೋ ಪರಿಹಾರವೋ ಎರಡೂ ಆದದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಜನಸಂಘದವರೇನು ಹೊರಗೆ ಬರುವಾಗ ಬಹಳ ಮುಖ್ಯವಾದ ಕೆಲವು ವಿಚಾರಗಳಿಗೆ ಒಪ್ಪಂದಕ್ಕೆ ಬರಲಾಗಿತ್ತು. ತಾವು ಇತಿಹಾಸದಲ್ಲಿ ನಾವು ನೋಡ್ಬೋದು. ಒಂದು ಏನು ಭಾರತೀಯ ಜನತಾ ಪಕ್ಷ ಏನಿದೆ ಅದು RSSನ ರಾಜಕೀಯ ಮುಖ ಅಂತ. ಅದು ಪೊಲಿಟಿಕಲ್ ಫೇಸ್ ಆಫ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಯಾಕೆಂದರೆ ಅವರು ಕ್ಲೇಮ್ ಮಾಡ್ಕೊಂಡಿದ್ದು RSSನ್ನು ಪ್ರಾರಂಭ ಮಾಡುವಾಗಲೂ ಕೂಡ RSS ಒಂದು ಕಲ್ಚರಲ್ ಆರ್ಗನೈಸೇಷನ್ ಅಂತ. ಕಲ್ಚರಲ್ ಯಾವ ಕಲ್ಚರ್ ಅದನ್ನು ಮತ್ತೆ ಮಾತಾಡೋಣ. ಅದು ಆ ಸಂದರ್ಭದಲ್ಲಿ ತೀರ್ಮಾನ ಆದದ್ದು. ಯಾವಾಗ BJP ಹುಟ್ಟಿತೋ 3 ಕಂಡೀಷನ್ ಭಾಳ ಪ್ರಮುಖವಾಗಿದ್ದು. ಒಂದು, BJPಯ ಅಧ್ಯಕ್ಷರೇನಿದ್ದಾರೆ ಅವರು 2 RSSನ ಜೊತೆ ಕನ್ಸಲ್ಟ್ ಮಾಡಿ ಅಧ್ಯಕ್ಷರ ನೇಮಕ ಆಗಬೇಕು. ಅದರ ಜೊತೆಗೆ ಒಬ್ಬ ಸಂಘಟನಾ ಕಾರ್ಯದರ್ಶಿಯನ್ನು RSSನಿಂದ BJPಗೆ ಕಳಿಸ್ಕೊಡ್ಲಾಗುತ್ತೆ. ಇವರು RSSನಿಂದ BJPಗೆ ಬಂದುಬಿಟ್ಟು ಸಂಘಟನಾ ಕಾರ್ಯದರ್ಶಿಯಾಗಿ, ಅಂದರೆ 2 ಸಂಘಟನೆಗಳ ಸೇತುವೆಯಾಗಿ ಮಾಹಿತಿಯನ್ನು ಕೊಡೋದು, ಅದು ಇದು ಕೆಲಸಗಳನ್ನು ಇವರು ಮಾಡ್ತಾ ಇರಬೇಕು ಅನ್ನುವ ತೀರ್ಮಾನಕ್ಕೆ ಬರಲಾಗಿತ್ತು. ಅದರ ಜೊತೆಗೆ ಹಿಂದುತ್ವದ ಎಜೆಂಡಾ ಅಥವಾ RSS ಎಜೆಂಡಾ ಏನಿದೆ ಆ ಎಜೆಂಡಾಗಳನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿ ಕೂಡ BJP ಹೊರಬೇಕು ಅಂತ. ಈ ತೀರ್ಮಾನದೊಂದಿಗೆ ದಟ್ ಭಾರತೀಯ ಜನತಾ ಪಕ್ಷ ಪ್ರಾರಂಭ ಆಯಿತು. ಇದಾದ ಮೇಲೆ ಏನೇನು ಬೆಳವಣಿಗೆ ಆಗ್ತಾ ಬಂತು ಅಂತ ಆಗಾಗ BJP ಮತ್ತು RSS ನಡುವೆ ತಿಕ್ಕಾಟಗಳು ಇದ್ದೇ ಇದ್ದವು, ಭಿನ್ನಾಭಿಪ್ರಾಯಗಳು ಇದ್ದವು, ಮತಭೇದಗಳು ಇದ್ದವು. ಅದನ್ನು ನೀವು ಯಾವುದೇ ರೀತಿ ವಿಶ್ಲೇಷಿಸ್ಬೋದು. ಆದರೆ
ಅದು ಯಾವಾಗ RSS ಹಾಕಿರುವ ಗೆರೆಯನ್ನು ನಾಯಕರು ದಾಟಿದ್ರು ಆಗ ಅವರನ್ನೆಲ್ಲ ಕಸದ ಬುಟ್ಟಿಗೆ ಒಗೆಯುವಷ್ಟು ಶಕ್ತಿಯುತವಾದದ್ದು ರಾಷ್ಟ್ರೀಯ ಸ್ವಯಂ ಸಂಘ. ಅದ ರೀತಿಯ ನಿಯಂತ್ರಣ, ಸಂಪೂರ್ಣ ನಿಯಂತ್ರಣ RSSನಲ್ಲಿತ್ತು. ಆ ಕಾರಣಕ್ಕಾಗಿ ವಾಜಪೇಯಿ ಮತ್ತು RSS ನಡುವೆ ಭಿನ್ನಾಭಿಪ್ರಾಯ ಇತ್ತು. ಅದಕ್ಕಾಗಿ ಅದ್ವಾನಿಯವರನ್ನು ಎತ್ತು ಕಟ್ಟಿದ್ದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದಾದಮೇಲೆ ಅದ್ವಾನಿಯವರು ಯಾವಾಗ ಜಿನ್ನಾ ಬಗ್ಗೆ ಮಾತನಾಡಿದ್ರು ಆವಾಗ ಮರ್ಸಿಲೆಸ್ ಆಗಿ ಐರನ್ ಮ್ಯಾನ್ ಅಂತ ಅವ್ರಿಗೆ ಹೇಳಲಾಗ್ತಾ ಇತ್ತು. LK ಅದ್ವಾನಿ, ಲಾಲ್ಕೃಷ್ಣದ. ಆ ಐರನ್ ಮ್ಯಾನಿಗೆ ಐರನ್ನಿಗೆ ತುಕ್ಕು ಹಿಡಿದು ಹೋಗ್ಬಿಟ್ಟಿತ್ತು, ಕಬ್ಬಿಣಕ್ಕೆ ತುಕ್ಕು ಹಿಡಿದ್ಬಿಟ್ಟು ಅವ್ರನ್ನ ಒಂದೇ ನಿಮಿಷಕ್ಕೆ ಎತ್ತಿಬಿಟ್ಟು ಕಸದ ಬುಟ್ಟಿಗೆ ಹೋಗೋದ್ಬಿಟ್ಟು ಮೋದಿಯವರು ಬಂದರು. ಮೋದಿಯವರ ಬಂದ ಮೇಲೂ ಕೂಡ RSS ಮತ್ತು ಮೋದಿಯವರ ನಡುವೆ ಭಿನ್ನಾಭಿಪ್ರಾಯಗಳು ಇದ್ದವು. ಮೋದಿ ಈ RSS ಕ್ಲಚ್ನಿಂದ ಹೊರಗೆ ಬರೋಕ್ಕಾಗಿ ಹಿ ವಾಸ್ ಟ್ರೈಯಿಂಗ್ ಹಿಸ್ ಬೆಸ್ಟ್, ಬಟ್ ಹಿ ಫೇಲ್ಡ್. ಎಸ್, ಹಿ ಫೇಲ್ಡ್. ಅವರು ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಏನಿದೆ ಅದು ದಟ್ ಮೋದಿಯವರ ನೀವೇನೇ ಅನ್ನಿ, ಮೋದಿ ಮತ್ತು ಅಮಿತ್ ಶಾರಿಂದಾಗಿ BJP ಅಧ್ಯಕ್ಷರಾದ ನಡ್ಡಾ ಹೇಳಿದ ಒಂದು ಹೇಳಿಕೆ. ಅವರು ಒಂದು ಮಾತು ಹೇಳಿಬಿಟ್ರು, ನಮಗೆ RSSನ ಸಹಾಯ ಬೇಕಾಗಿಲ್ಲ, ನಾವು ಬೆಳೆದಿದ್ದೀವಿ ಅಂತ. ಅದು ಕೇವಲ ನಡ್ಡಾ ಮಾತಾಗಿರಲಿಲ್ಲ, ಅದು ಮೋದಿ ಅಮಿತ್ ಶಾ ಅವರ ಮಾತಾಗಿತ್ತು. ಯಾಕೆಂದರೆ ಮೋದಿ ಅಮಿತ್ ಶಾ ಅವರ ಮಾತನ್ನು ಹೊರಗಡೆ ಬಹಿರಂಗವಾಗಿ ಹೇಳುವುದಕ್ಕೆ ಇದ್ದವ್ರು ನಡ್ಡಾ. ಈ ವಾಸ್ ಲೌಡ್ ಸ್ಪೀಕರಾಗಿ ಕೆಲಸ ಮಾಡೋರು, ಅದಕ್ಕೆ ಅವ್ರು ಕೂಡಿಸಿದ್ರು. ಇದು ಬೂಮ್ರ್ಯಾಂಗ್ ಆಗುತ್ತೆ. RSS ಕಾರ್ಯಕರ್ತರು ದಟ್ BJP ಪರವಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸಿದ್ರು. ಇಲೆಕ್ಷನ್ ಹೊಡೆಸ್ಕೊಂಡು ಹೋಯಿತು, ಅದೆಲ್ಲ ಇತಿಹಾಸ ನಿಮ್ಗೆ ಗೊತ್ತಿದೆ. ಅದಾದಮೇಲೆ ಮತ್ತೆ RSS ಕೇಮ್ ಬ್ಯಾಕ್. ಮಹಾರಾಷ್ಟ್ರ ಚುನಾವಣೆ ಸಂದರ್ಭದಲ್ಲಿ ಕ್ರಾಸ್ ರೂಟ್ನಲ್ಲಿ ಕೆಲಸ ಮಾಡಿ BJP ಗೆಲ್ಲಿಸಿದ್ರು. ಇದು ಗೆಲ್ಲಿಸಿದ ಮೇಲೆ ಮೋದಿಯವರಿಗೆ ಸತ್ಯದ ಅರಿವಾಯಿತು, ಅವರು ನಾಗ್ಪುರಕ್ಕೆ ಹೋದರು. ಅಷ್ಟೊತ್ತಿಗೆ ಕಾಂಗ್ರೆಸ್ ಆರೋಪಗಳು ಶುರುವಾಯಿತು. ಈ ದೇಶದ ರಾಜಧಾನಿ ನಾಗ್ಪುರದಲ್ಲೇ ಇದೆ ಅಂತ ಕಾಂಗ್ರೆಸ್ನವರು ಹೇಳಿದ್ದು, ಪ್ರತಿಯೊಂದಕ್ಕೂ ನಾಗ್ಪುರ ನಡೆಸ್ತಾ ಇದೆ ಅಂತ. ಅದು ಸಂಪೂರ್ಣ ಸುಳ್ಳಾಗಿರಲಿಲ್ಲ, ಅದು ಸತ್ಯ ಕೂಡ ಆಗಿತ್ತು. ಆದರೂ ಕೂಡ ಮೋಹನ್ ಭಾಗವತ್ ಅವರ ಮನಸ್ಸಿಗೆ ಸಮಾಧಾನ ಆಗಿರಲಿಲ್ಲ. ಆವಾಗಲೇ ಅವರು ಹೇಳಿದ್ದು 75 ವರ್ಷದ ಇದು. ಯಾಕೆಂದರೆ ಈಗ ಸೆಪ್ಟೆಂಬರ್ಗೆ ಏನಿದೆ, ಬರೋ ಸೆಪ್ಟೆಂಬರ್ಗೆ ಮೋದಿಯವರು 75 ವರ್ಷ ಆಗುತ್ತೆ. ಏನು ಮಾಡ್ತಾರೆ ಅವರು? ಆದರೆ ಈ 75 ವರ್ಷದವರನ್ನು ಹೊರಗಾಕುವುದಕ್ಕಾಗಿ ಮೋದಿ ಆ ಸಂದರ್ಭದಲ್ಲಿ ರಚಿಸಿದ ಮಾರ್ಗದರ್ಶಕ ಮಂಡಳಿ, ಅದರಲ್ಲಿ RSS ಆಶೀರ್ವಾದ ಕೂಡ ಇತ್ತು. ಹಾಗಿದ್ರೆ ಆ ಮಾರ್ಗದರ್ಶಕ ಮಂಡಳಿಯನ್ನು ರಚಿಸಿ ಮುರಳಿ ಮನೋಹರ್ ಜೋಶಿ, LK ಅದ್ವಾನಿ ಇವ್ರನ್ನೆಲ್ಲ ಅಲ್ಲಿಗೆ ದಬ್ಬಲಾಯ್ತಲ್ಲ, ಆ ಮಾರ್ಗದರ್ಶಕ ಮಂಡಳಿಗೆ ಈಗ ಮೋದಿಯವರು ಹೋಗಬೇಕಲ್ವ 75 ವರ್ಷ ಆದಮೇಲೆ ಅಲ್ವಾ? 75 ವರ್ಷ ಆದಮೇಲೆ ಪಾಪ ನಮ್ಮ ಯಡಿಯೂರಪ್ಪನವರು, ಅವ್ರಿಗೂ 75 ಆಯಿತು ಅಂತ ಮುಖ್ಯಮಂತ್ರಿ ಸ್ಥಾನದಿಂದ ಓಡಿಸ್ಬಿಟ್ಟು ಕೊನೆಗೇನೋ ಕೆಲಸಕ್ಕೆ ಬಾರ್ದು ಒಂದು ಹುದ್ದೆ ಕೊಟ್ಟರು. ಈಗ ಮಾಡಿದವರು ಕೂಡ ತಾವು ಏನು ಹೇಳಿದ್ರೋ ಅದನ್ನು ಅನುಸರಿಸ್ಬೇಕಲ್ವ ಅಲ್ವಾ? ಯೋಚನೆ ಮಾಡಿ. ಈ ಪ್ರಶ್ನೆ ಬಂದಾಗ ಎಸ್, ಮೋಹನ್ ಭಾಗವತ್ ಅವರೇನು 75 ವರ್ಷದ ಇದನ್ನು ಹೇಳಿದರು, ಅದಾಗಿತ್ತು. ಆದರೆ ಅವರು ಇದಕ್ಕಿದ್ದಾಗ ಯಾಕೆ ಅವರು ರಿವರ್ಸ್ ಹೊಡೆದದ್ದು ಅಂತ. ಅವರು 2-3 ವಿಚಾರಗಳನ್ನು ನಿನ್ನೆ ಹೇಳಿದರು. ಒಂದು, ಕಾಶಿ ಮಥುರಾ ಪುನಶ್ಚೇತನ ಅಭಿಯಾನವನ್ನು RSS ಬೆಂಬಲಿಸಲ್ಲ, ಸ್ವಯಂ ಸೇವಕರು ಭಾಗವಹಿಸುವುದಕ್ಕೆ ಅಭ್ಯಂತರ. ನೋಡಿ, ಪ್ಲೇಯಿಂಗ್ ಎ ಡಬಲ್ ಗೇಮ್ ಇನ್ ಸಚ್ ಎ ವೇ. ಅಂದರೆ ಓಪನ್ ಆಗಿ ನಾವು ಬರಲ್ಲ ಅಂತ. ಅದು ಇವನ್ ಬಾಬ್ರಿ ಮಸೀದಿ ಉರುಳಿಸುವಾಗಾದರೂ ಕೂಡ ಅಷ್ಟೇ RSS ಏನೇನು ಮಾಡಿದೆ ಅಂತ ಗೊತ್ತಿದೆ ನಮಗೆ. ಈಗ ಇದಕ್ಕೆ ಹೇಳುತ್ತೆ ನಾವು ಓಪನ್ ಆಗಲ್ಲ, ಅಂದರೆ ಮಹಾನ್ ಕ್ಲೀನ್, ನಾವು ಯೋಗ್ಯರು ಅಂತ ತೋರಿಸ್ಕೊಳ್ಳೋಂಥ ನಾಟಕ ಇದು. ನಮ್ಮ ಸ್ವಯಂ ಅಂದರೆ ಅದನ್ನ ಬಾಬ್ರಿ ಮಸೀದಿ ಹಂಗೆ ಕೆಡಗಬೇಕು, ಇನ್ನೇನೋ ಮಾಡಬೇಕು, ಬಡಿಬೇಕು, ಏನೇನೋ ಮಾಡಬೇಕು ಅಂದರೆ ನಾವು ಸ್ವಯಂ ಸೇವಕರು ತಾವಾಗೆ ಹೋಗ್ಬೋದು. ಇಡೀ ಇವರ ಭಾಷಣ ಏನಿದೆ, ಇಂಥ ಹಲವು ವೈರುಧ್ಯಗಳು ಅನ್ನಿ ಅಥವಾ ಬಹಳ ನಿಗೂಢವಾದ ಇದು ಅನ್ನಿ ಅದನ್ನು ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ ಹೇಳ್ತಾರೆ, ಭಾರತೀಯರು ಮಾತೃಭಾಷೆ, ರಾಜ್ಯ ಭಾಷೆ, ಇಡೀ ದೇಶಕ್ಕೆ ಸಂಪರ್ಕ ಸೇತುವಾದ ರಾಷ್ಟ್ರಭಾಷೆ. ಈ ಮೂಲಕ ದಟ್ ರಾಷ್ಟ್ರಭಾಷೆ ಅನ್ನುವ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಏನು ಹೇಳಲಾಗಿದೆಯೋ ಅದಕ್ಕೆಲ್ಲ ವ್ಯತಿರಿಕ್ತವಾಗಿ, ಅಂದರೆ ಇವರ ಮೂಲ ಉದ್ದೇಶ ಅಂದರೆ ಹಿಂದಿಯನ್ನು ರಾಷ್ಟ್ರಭಾಷೆಯನ್ನಾಗಿ ಮಾಡಿ ಉಳಿದ ಭಾಷೆಗಳನ್ನು ಕೊಲ್ಲುವುದು ಅಂತ, ಮುಗಿಸುವುದು ಅಂತ. ಅದಕ್ಕೆ
ಈ ತ್ರಿಭಾತ್ರ ಈ 3 ಭಾಷಾ ಸೂತ್ರದ ಬಗ್ಗೆ ಮೋಹನ್ ಭಾಗವತ್ ಮಾತಾಡ್ತಾರೆ. ಅದು ಈಗಾಗಲೇ ತಮಿಳ್ನಾಡಿನಲ್ಲಿ ಏನಾಯಿತು, ಅಲ್ಲಿ 2 ಭಾಷೆ ಎಲ್ಲ ಇದೆ. ಆದರೆ ಮತ್ತೆ ಎಸ್ಟಾಬ್ಲಿಷ್ ಮಾಡೋದು ಅದು ಇವನ್ನು ಅಮಿತ್ ಶಾ ಅವರು ಹೇಳಿದರು, ಹಿಂದಿ ಬಗ್ಗೆ ಏನೇನು ಹೇಳಿದರು ಅನ್ನೋದು ಗೊತ್ತಿದೆ ನಮಗೆ. ಸೊ ಇಂಗ್ಲೀಷ್ ಕಲಿಯೋದನ್ನೇ ವಿರೋಧ ಮಾಡಿದರು. ಅದು RSSನ ಮನಸ್ಥಿತಿ ಅಂತ. ಹಿಂದಿ ಬಿಟ್ಟು ಬೇರೆ ಭಾಷೆಯನ್ನು ಕೇಳಕೂಡದು, ಬೇರೆ ಭಾಷೆಯನ್ನು ಮಾತನಾಡಕೂಡದು, ಹಿಂದಿ ಓನ್ಲಿ. ಅಂದರೆ ಹಿಂದಿ ಅನ್ನೋದೇನಿದೆ, ದಟ್ ಸಿಂಬಲೈಸಸ್ BJP's ಇದು ಅಂತ. ಹಿಂದಿ ಅನ್ನೋದೇ ಅಷ್ಟೆ, ಅದು ಇಡೀ ಈ ಭಾರತದ ಬಹುರೂಪಿ ಸಂಸ್ಕೃತಿಯನ್ನು ನಾಶಪಡಿಸುವ ಮೊದಲ ಹೆಜ್ಜೆ. ಸ್ಥಳೀಯ ಭಾಷೆಗಳನ್ನು ನಾಶಪಡಿಸುವ ಮೂಲಕ ಸ್ಥಳೀಯ ಸಂಸ್ಕೃತಿಯನ್ನು ನಾಶಪಡಿಸುವಂಥದ್ದು. ಆ ಮೂಲಕ ಅವರ ಏಕರೂಪತೆಯ ಒಂದು ಮನಸ್ಸಿದೆ ನೋಡಿ BJPದು, RSS. ಏಕರೂಪತೆ, ಏಕ್ ಒಂದೇ ಒಂದು ದೇವರು. ಹಿಂದೂ ದೇವರುಗಳು ಮಾತ್ರ ದೇವರು, ಉಳಿದ ದೇವರಲ್ಲ. ಯಾರು ಹಿಂದೂ ಬ್ರಾಹ್ಮಣರು ಏನು ಊಟ ಮಾಡ್ತಾರೆ ಅದೇ ಆಹಾರ, ನಾನ್ ವೆಜ್ ಆಹಾರ ಅಲ್ಲ. ಈ ರೀತಿ ಅವರು ಈ ಏಕರೂಪತೆಯ ಒಂದಿದೆ, ಬಹುಮುಖಿ ಸಂಸ್ಕೃತಿಯನ್ನು ನಾಶಪಡಿಸುವುದೇನಿದೆ ಅದು ತಮ್ಮ ಎಜೆಂಡಾ ಅನ್ನುವ ರೀತಿಯಲ್ಲಿ ಅವರು ಹೇಳ್ತಾರೆ. ಅದರ ಜೊತೆಗೆ ಇನ್ನೊಂದು ಮಾತು ಮೋಹನ್ ಭಾಗವತ್ ಹೇಳಿದ್ದು, ಈ ರಸ್ತೆಗಳು ಸ್ಥಳಗಳಿಗೆ ಆಕ್ರಮಣಕಾರರ ಹೆಸರನ್ನು ಇಡಬಾರದು, ಮುಸಲ್ಮಾನರ ಹೆಸರನ್ನು ಇಡಬಾರದು ಎಂದು ಹೇಳುತ್ತಿಲ್ಲ. ಆಕ್ರಮಣಕಾರರ ಹೆಸರನ್ನು ಇಡುವುದು ಬೇಡ. ಯಾರು ಆಕ್ರಮಣಕಾರರು, ಹೌ ಟು ಇತಿಹಾಸ ಅನ್ನೋದಿದೆಯಲ್ಲ, ಇತಿಹಾಸವನ್ನು ಇತಿಹಾಸವಾಗಿ ನೋಡದೆ ವಿರೂಪಗೊಳಿಸುವ ಕೆಲಸ ಇವರು ಭಾಳ ಸ್ಪಷ್ಟವಾಗಿ ಮಾಡ್ತಾ ಹೋಗ್ತಾರೆ. ಅವರು ಆಕ್ರಮಣಕಾರರು ಅಂತ ಹೇಳುವ ಮೂಲಕ ಅವರೇನು ಅಂದರೆ ಅವ್ರ ಪ್ರಕಾರ ಮುಸ್ಲಿಮರು ಎಲ್ಲ ಆಕ್ರಮಣಕಾರರು. ಆ ದೃಷ್ಟಿಯ ಮುಸ್ಲಿಮರು ಇಡಬಾರ್ದು ಅಂತ ಹೇಳಲ್ಲ ಅಂತಾರೆ, ಬಟ್ ಆಕ್ರಮಣಕಾರರು ಅಂತಾರೆ. ಸೊ ಯು ಸಿ ದಟ್ ಅವ್ರ ಮೆಂಟ್ಯಾಲಿಟಿ ನೋಡಿ. ಸೊ ಮುಸ್ಲಿಮರಲ್ಲ, ಆದರೆ ಈ ದೇಶದಲ್ಲಿ ಮೂಲ ನಿವಾಸಿಗಳು ಯಾರು? ದ್ರಾವಿಡರು ಅಲ್ವಾ. ಉಳಿದವರೆಲ್ಲ ಆಕ್ರಮಣಕಾರಿಗಳೇ. ಇವರು ಪೂಜಿಸುವ ಯಾರು ಈ ನಾಗಪುರದ RSSನ ಮೋಹನ್ ಭಾಗವತ್ ಆಲ್ಸೋ ಹಂಗೆ ನೋಡಿದರೆ ಈಸ್ ಫ್ರಮ್ ಔಟ್ಸೈಡರ್, ನಾಟ್ ಇನ್ಸೈಡರ್. ಮೋಹನ್ ಭಾಗವತ್, ಆಲ್ ಭಾಗವತಾಸ್, ಭಟ್ಟಾಸ್, ವೈದ್ಯ, ಆಲ್ ದೀಸ್ ಪೀಪಲ್ ಆರ್ ಇಲ್ಲಿ ಮೂಲ ನಿವಾಸಿಗಳಲ್ಲ ಅಲ್ವಾ. ಸೊ ಹಾಗಿರ್ಬೇಕಾದ್ರೆ ಸೊ ಹಿಸ್ ಅಂದರೆ ಇದು ನೋಡಿ ಹೇಗೆ ಅಂತ, ಇದು ಹೆಸರನ್ನೇ ಇಡಬಾರ್ದು ಅಂತ. ನಾವು ಒಟ್ಟಾರೆಯಾಗಿ ನಮ್ಮ ಇತಿಹಾಸದಲ್ಲಿ ಯಾರ್ಯಾರು ಈ ದೇಶಕ್ಕಾಗಿ ಕೆಲಸ ಮಾಡಿ ಅವ್ರ ಹೆಸರು ನೀಡುವ ಅದನ್ನೆಲ್ಲ ನಾಶಪಡಿಸುವಂಥದ್ದು ಅಂತ. ಎಂಥ ಅಪಾಯಕಾರಿಯಾದ ಸ್ಟೇಟ್ಮೆಂಟ್ ಅನ್ನೋದನ್ನು ಯೋಚನೆ ಮಾಡಿ. ಯಾವುದೇ ರಸ್ತೆಗಳಿಗೂ ನೀವು RSSನವರ ಹೆಸರು ಬಿಟ್ಟು ಬೇರೆಯವ್ರನ್ನ ಇಡಕೂಡ್ದು ಅನ್ನೋದು. ಪ್ರತಿ ರಸ್ತೆಗೂ ಕೂಡ RSSನ ಕೆಲವ್ರನ್ನ ಹೆಸರುಗಳನ್ನು ಇಡಬೇಕು. ಬೇರೆ ನೆನಪು ವೈ ಯು ಆರ್ ಅಫ್ರೈಡಿಂಗ್ ಆಫ್ ದ್ಯಾಟ್. ಯಾಕವ್ರಿಗೆ ಭಯ ಯಾಕೆ ಅಂತ, ಯಾಕಿನ್ನೂ ಹೆದರ್ತಾರೆ ಅವರು? ಸೊ ನಮ್ಮ ಇತಿಹಾಸದಲ್ಲಿ ಮುಸ್ಲಿಮರ ಕಾಂಟ್ರಿಬ್ಯೂಷನ್ನು ಇದೆ ಅಲ್ವಾ. ಸೊ ವೈ ದೇ ಆರ್ ಡೂಯಿಂಗ್ ಇಟ್. ಸೊ ಈ ರೀತಿ ಇತಿಹಾಸ ತಿರುಚುವ ಕೆಲಸವನ್ನು ಅವ್ರು ಭಾಳ ಸಿಸ್ಟಮೆಟಿಕ್ಕಾಗಿ ಮಾಡ್ತಾ ಬಂದಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಇವತ್ತು ಇದನ್ನು ತಗೊಳ್ಳಿ ನೀವು, ದೇಶ ವಿಭಜನೆಗೆ ಸಂಬಂಧಪಟ್ಟ ಹಾಗೆ ಭಾಳ ಸ್ಪಷ್ಟವಾಗಿ ದೇಶ ವಿಭಜನೆಗೆ ಯಾರ್ಯಾರು ಮಾಡಿದ್ರು ಅಂತ ಅಲ್ವಾ. ಇತಿಹಾಸ ತಿರುಚೋದು ನೋಡಿ. ದೇಶ ವಿಭಜನೆಗೆ ಜಿನ್ನಾ ಒತ್ತಾಯ ಮಾಡ್ತಾಯಿದ್ರು. ಅದೇ ಧ್ವನಿಯಲ್ಲಿ VD ಸಾವರ್ಕರ್ ಅವರು ಮಾತನಾಡಿದರು, ನಾವಿಬ್ಬರೂ ಜೊತೆಯಾಗಿ ಬದುಕೋಕ್ಕಾಗಲ್ಲ. ಅದನ್ನು ಅಂಬೇಡ್ಕರ್ ಅವರು ರೆಫರ್ ಮಾಡ್ತಾರೆ ಹಲವು ಸಂದರ್ಭಗಳಲ್ಲಿ. ಸೊ ಆದ್ದರಿಂದ ನೀವು ಇಡೀ ದೇಶದ ವಿಭಜನೆಗೆ ಜಿನ್ನಾ ಅವರ ಮುಸ್ಲಿಂ ಲೀಗ್ ಎಷ್ಟರ ಮಟ್ಟಿಗೆ ಕಾರಣವೋ ಇದೇ ರೀತಿ ಹಿಂದೂ ಮಹಾಸಭಾ ಏನಿತ್ತು ಆವಾಗ ಅವ್ರು ಕೂಡ ದೇ ಆರ್ ರೆಸ್ಪಾನ್ಸಿಬಲ್. ಹಿಂದೂ ಮಹಾಸಭಾ ರೆಸ್ಪಾನ್ಸ್, RSS ಕೂಡ. ಆದರೆ ತಮ್ಮ ರೆಸ್ಪಾನ್ಸಿಬಿಲಿಟಿನ ಕಿತ್ತಾಕ್ಬಿಟ್ಟು ಕಾಂಗ್ರೆಸ್ ಕಾರಣ. ನೀವು ಕಾಂಗ್ರೆಸ್ ಮುಖ ಆಗಿದ್ದವರು ಮಹಾತ್ಮ ಗಾಂಧೀಜಿಯವರು. ಅವ್ರಿಗೆ ದುಃಖ ನೋವು ದೇಶ ಒಡೆದ ಸಂದರ್ಭದಲ್ಲಿ ಅವರು ಅನುಭವಿಸಿದ ಯಾತನೆಗಳು ನಮ್ಗೆ ಗೊತ್ತಿದೆ. ಆದರೆ ಬೇರೆ ದಾರಿ ಇರಲಿಲ್ಲ. ದೇಶ ವಿಭಜನೆಯಾಗದೆ ಈಗ ಕೂತ್ಕೊಂಡು ಮಾತಾಡ್ತಾರೆ ಇವರು. ಅಖಂಡ ಭಾರತ್, ಅಲ್ಲಿಯ ಜನರು ಬಿಟ್ಟು ಅಖಂಡ ಭಾರತ್ ಏನು ಮಾಡ್ತೀರಿ ನೀವು? ಬದನೆಕಾಯಿ ಏನು ಮಾಡ್ತೀರಿ? ಸೊ ಮುಸ್ಲಿಮ್ರನ್ನ ಏನು ಮಾಡ್ತೀರಿ ನೀವು? ವಾಟ್ ಯು ಪೀಪಲ್ ಆರ್ ಗೋಯಿಂಗ್ ಟು ಡೂ? ಅವರು ಈ ನೆಲದ ಜನ ಅಲ್ವಾ, ಏನು ಮಾಡ್ತೀರಿ ಅವ್ರನ್ನ? ಸದಾ ಅಖಂಡ ಭಾರತ ಅಂತ ಇಟ್ಕೊಂಡು ಇಡೀ ಮುಸ್ಲಿಂ ಜನ ಸಮುದಾಯವನ್ನು ಹತ್ತಿಕ್ಕುವುದು, ಅವ್ರನ್ನ 2ನೇ ದರ್ಜೆ ಪ್ರಜೆ ಮಾಡೋದು ನಿಮ್ಮ ಎಜೆಂಡಾ ಅಲ್ವಾ? ಅವ್ರನ್ನ ಬಿಟ್ಟು ಮಾಡ್ತಿದ್ರು. ಹೆಂಗೆ ಮಾಡೋಕ್ಕೆ ಸಾಧ್ಯ ಇತ್ತು?
ನಾವು ಜೊತೆಯಾಗಿ ಬದುಕೋಕ್ಕಾಗಲ್ಲ ಅನ್ನುವ ವಾತಾವರಣವನ್ನು ಸೃಷ್ಟಿ ಮಾಡಿದವರು ನೀವೇನೆ ಅಲ್ವಾ. ಅದ್ರ ಜೊತೆಗೆ ಈ ಒಂದು ಡಿವೈಡ್ ಮನಸ್ಥಿತಿ ಬ್ರಿಟಿಷರ ಆ ಕಾಲದಲ್ಲೇ ಇತ್ತು. ಅದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವೇನು ಹೇಳ್ತೀವಿ, ಆಗಲೇ ಬ್ರಿಟಿಷರು ಹಿಂದೂ ಮುಸ್ಲಿಮರನ್ನು ಒಡೆಯುವ ಒಂದು ಹುನ್ನಾರವನ್ನು ಪ್ರಾರಂಭ ಮಾಡಿದರು. ಆ ಕಾರಣಕ್ಕಾಗಿ ದಟ್ ಆಗಿನ ಇತಿಹಾಸ ಓದಿ ಗೊತ್ತಾಗ್ತದೆ. ಸೈನ್ಯದಲ್ಲಿ ಈ ಬಂದೂಕುಗಳಿಗೆ ದಟ್ ಹಂದಿ ಇದನ್ನು ಹಾಕ್ಬಿಟ್ಟು ಹಸುವಿಂದ ಹಾಕ್ಬಿಟ್ಟು ಇಡೀ ಹಿಂದೂ ಮುಸ್ಲಿಮರು ಹೊಡ್ಕೊಳ್ಳೋದಕ್ಕೆ ಹಾಗೆ ಒಡೆಯುವುದನ್ನೇನಿದೆ, ಡಿವೈಡ್ ಆ್ಯಂಡ್ ರೂಲ್ ಏನಿದೆ, ಅದನ್ನು ಪ್ರಾರಂಭ ಮಾಡಿದವರೇ ಬ್ರಿಟಿಷರು ಅಲ್ವಾ, ನಮ್ಗೆ ಗೊತ್ತಿದೆ. ಅದಾದ ಮೇಲೆ ದಟ್ ಹಿಂದೂ ಮುಸ್ಲಿಮರ ನಡುವೆ ಒಂದು ಒಡಕನ್ನು ಉಂಟು ಮಾಡುವ ಕೆಲಸ ಸತತವಾಗಿ ನಡೀತಾ ಬಂತು. ಅದನ್ನು ಈ ಬಲಪಂಥೀಯರು ಮುಗಿಸ್ತಾ ಹೋದರು. ಎಸ್ಪೆಷಲಿ ದಟ್ ಆ ಕೆಲಸವನ್ನು ಮಾಡಿದ್ದು ಏನಿದೆ, ಸೊ ಅಂದರೆ ಹಿಂದೂ ಮಹಾಸಭಾದವರು ಎಲ್ಲ ಪಾಲಿದೆ, ಹೊಡಿಲೇಬೇಕು ನಾವು ಇರೋಕ್ಕೆ ಜೊತೆಯಾಗಿ ಇರೋಕ್ಕಾಗಲ್ಲ ಅಂತಂದರೆ ಡಿವೈಡ್ ಆಗದೆ ಇನ್ನೇನು ಮಾಡ್ಬೋದಾಗಿತ್ತು. ವಿಭಜನೆ ಅನಿವಾರ್ಯ ಆಗಿತ್ತು ಆ ಕಾಲಘಟ್ಟದಲ್ಲಿ. ಯಾಕೆಂದರೆ ಹಿಂದೂ ಮುಸ್ಲಿಮರ ನಡುವೆ ನಡೆದಂಥದ್ದು ಗೊತ್ತಿದೆ ನಮಗೆ, ಬಂಗಾಲದಲ್ಲಿ ನಡೆದಿದ್ದು, ಎಲ್ಲ ಕಡೆ ನಡೆದದ್ದು. ಆದ್ದರಿಂದ ಇಬ್ಬರು ಬೇರೆ ಬೇರೆ ಯಾಕೆ ಬದುಕ್ಬೋದು ಅನ್ನೋದ ಕಾರಣಕ್ಕೆ ವಿಭಜನೆ ಆಯಿತು. ಆ ವಿಭಜನೆಗೆ ಕಾರಣವನ್ನು ಕೇವಲ ಜಿನ್ನಾ ಮತ್ತು ಕಾಂಗ್ರೆಸ್ ಅಂಥೇಳಿ ಪಠ್ಯ ಪುಸ್ತಕಗಳಲ್ಲಿ ಬದಲಿಸುವಂತಹ, ನಾನೊಂದು ಹೇಳ್ತೀನಿ, ಪಾಕಿಸ್ತಾನ ಈಗಿನ ಇತಿಹಾಸವನ್ನು ಬದಲಿಸಿ ನಾಶ ಆಗೋಗ್ಬಿಟ್ಟಿದೆ. ಈಗಿನ ಪ್ರಭುತ್ವ ಮೋದಿ ಸರ್ಕಾರ ಹೀಗೇ RSSನ ಸೂಚನೆಯೊಂದಿಗೆ ಇತಿಹಾಸವನ್ನು ಬದಲಿಸ್ತಾ ಈ ದೇಶದ ಮುಂದಿನ ಜನಾಂಗವನ್ನು ನಾಶಪಡಿಸುತ್ತೆ. ದಟ್ ಗೋಯಿಂಗ್ ಟು ಕಿಲ್. ಯಾಕಂದರೆ ನಿಜವಾದ ಇತಿಹಾಸ ನಿಮಗೆ ಗೊತ್ತಿಲ್ಲ, ನೀವು ತಿರುಚಿಬಿಟ್ರೆ ವಿಶ್ವದ ಎಲ್ಲ ಕಡೆಯೂ ಇದೆ, ನಗುತ್ತಾರೆ ಜನ. ಈಗ ಪಾಕಿಸ್ತಾನದ ಇತಿಹಾಸ ಪಠ್ಯಪುಸ್ತಕ ನೋಡಿ ಜಗತ್ತಿನ ದೇ ಬಿಕಮ್ ದ ಲಾಫಿಂಗ್ ಇದು ಅಂತ. ಯಾಕಂದರೆ ಅವ್ರ ಇತಿಹಾಸ ಪ್ರಾರಂಭದ ಮೊಘಲ್ ಕಾರಣದಿಂದ ಪಾಕಿಸ್ತಾನದವ್ರದ್ದು. ಅವ್ರ ಇತಿಹಾಸ ತಿರ್ಚಿ 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 ಸತ್ಯದ ದರ್ಶನವೇ ಪಾಕಿಸ್ತಾನದ ಮಕ್ಕಳಿಗಾಗಲ್ಲ. ಆದ್ದರಿಂದಲೇ ಅಲ್ಲಿ ಟೆರರಿಸ್ಟ್ ಗುಂಪುಗಳು ಅವರಿರು ಬರ್ತಾಯಿರೋದು. ಇತಿಹಾಸದ ಸತ್ಯಗಳನ್ನು ಹೇಳಿದರೆ ವರ್ತಮಾನ ಚೆನ್ನಾಗಿರ್ತಿತ್ತು, ಭವಿಷ್ಯ ಚೆನ್ನಾಗಿರ್ತಿತ್ತು. ಆದರೆ ಭಾರತದಲ್ಲಿ ಕಾಂಗ್ರೆಸ್ ಎಂದೂ ನಿಜ ಇತಿಹಾಸವನ್ನು ತಿಳಿಸುತ್ತಾ ಬಂತು. ಈಗಿನ ಪ್ರಭುತ್ವ ಅದನ್ನು ಬದಲಿಸಿ ಸುಳ್ಳು ಇತಿಹಾಸವನ್ನು ಸೃಷ್ಟಿಸ್ತಾ ಇದೆ. ಅದಕ್ಕೆ ಭಾಳಷ್ಟು ಜನ ವಿದೇಶಿ ತಜ್ಞರುಗಳು, ಇನ್ನೊಬ್ಬರು ಇತಿಹಾಸಕಾರವನ್ನು ಮಾತಾಡ್ತಾರೆ, ಇಂಡಿಯಾ ಇಸ್ ಗೋಯಿಂಗ್ ಬ್ಯಾಕ್ ಅಂತ. ಸುಮಾರು 2-3 ಸಾವಿರ ವರ್ಷಗಳ ಹಿಂದೆ ಅಂತ ಅನ್ನೋದಕ್ಕಿಂತ ಎಸ್ಪೆಷಲಿ ಬ್ರಿಟಿಷರು ಭಾರತಕ್ಕೆ ಬರುವ ಸಂದರ್ಭದಲ್ಲಿ ಈ ದೇಶ ಹೇಗಿತ್ತೋ ಆ ಸ್ಥಿತಿಗೆ ಇಂದಿನ ಪ್ರಭುತ್ವ ಭಾರತವನ್ನು ತೆಗೆದುಕೊಂಡು ಹೋಗ್ತಾ ಇದೆ ಅಂತ. ಸೊ ಈಗ ಮೋಹನ್ ಭಾಗವತರು ಆಡಿರುವ ಈ ಮಾತು ಏನಿದೆ ಬಹಳ ಮುಖ್ಯವಾದದ್ದು ಈ ಕಾರಣಕ್ಕಾಗಿ. ಮೋಹನ್ ಭಾಗವತ್ ಅವರ ಈ ಮಾತು ಏನು ಹೇಳುತ್ತೆ ಅಂತಂದರೆ, ಹಿಂದಕ್ಕೆ ಭಾರತವನ್ನು ತೆಗೆದುಕೊಂಡು ಹೋಗುವ ಈ ಹುನ್ನಾರ ಏನಿದೆ ಅದು RSS ಸಂಪೂರ್ಣವಾಗಿ ಮಾಡ್ತಾ ಇದೆ. ಇದರಿಂದಾಗಿ ನಮ್ಮ ಮುಂದಿನ ಜನಾಂಗ ಏನಿದ್ದಾರೆ ಅವರು ಎಲ್ಲವನ್ನು ಕಳೆದುಕೊಂಡು ದೇವಸ್ಥಾನದ ಗಂಟೆ ಹೊಡೆಯುವ, ಅಲ್ಲಿ ದೇವಸ್ಥಾನವನ್ನು ಸ್ವಚ್ಛಪಡಿಸುವ, ಭಜನೆ ಮಾಡುವ ಸ್ಥಿತಿಗೆ ತಂದಿಟ್ಟಿರ್ತಾರೆ. ಎವ್ರಿಥಿಂಗ್ ವಿ ಆರ್ ಗೋಯಿಂಗ್ ಟು ಲಾಸ್ಟ್. ಅದು ಯಾಕೆ ನಿಮಗೆ ಇನ್ನೂ ಒಂದು ಹೇಳ್ತೀನಿ. ದಟ್ ಬಹಳಷ್ಟು ಜನ ನಮ್ಮ ಇಂಡಿಯಾದವರು ಅಮೇರಿಕಾದ ಸಿಲಿಕಾನ್ ಸಿಟಿಯಲ್ಲಿ ಅಲ್ಲಿ IT BTಯಲ್ಲಿದ್ದಾರೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಕಾರಣ ಅವರು ಪಡೆದ ಆಧುನಿಕ ಶಿಕ್ಷಣವೇ ಹೊರತು ಹಳೆ ಗುರುಕುಲದ ಶಿಕ್ಷಣ ಅಲ್ಲ. ವೇದ ಉಪನಿಷತ್ತು ಕಲ್ತ್ಕೊಂಡಿದ್ದಲ್ಲ, ಕೇವಲ ಹಿಂದಿಯನ್ನು ಕಲ್ತಿದ್ದಲ್ಲ, ಅವರು ಇಂಗ್ಲೀಷ್ ಕಲ್ತರು, ಆಧುನಿಕ ಶಿಕ್ಷಣ ಸಿಕ್ತು, ಅವರು ವಿಶ್ವವನ್ನು ಆಳುವ ಸ್ಥಿತಿಗೆ ಹೋದರು. ಇದೇ ಸ್ಥಿತಿ ಮುಂದುವರೆದರೆ, ಮೋದಿ ಅಮಿತ್ ಶಾ ಹಿಂದಿ ಮಾತ್ರ ಇರಬೇಕು, ಇಂಗ್ಲೀಷ್ ಓದಬಾರ್ದು ಅನ್ನೋ ಸ್ಥಿತಿ ಬಂದರೆ, ದೆನ್ ನಮ್ಮವ್ರು ಯಾರೂ ಕೂಡ ವಿದೇಶಕ್ಕೆ ಹೋಗಿ ಒಂದು ಕೆಲಸ, ಚಪರಾಸಿ ಕೆಲಸನೂ ಸಿಗಲ್ಲ. ಈ ಪಾಕಿಸ್ತಾನದವ್ರಿಗೆ ಹಂಗೆ ಆಗಿದೆ, ಭಿಕ್ಷೆ ಬೇಡಕ್ಕೆ ಹೋಗ್ತಾರೆ ಅವರು ಗಲ್ಫ್ ಕಂಟ್ರಿಗಳಿಗೆ. ನಮ್ಮನ್ನು ಆ ಸ್ಥಿತಿಗೆ ತಂದಿಡುವ ಎಲ್ಲ ಅಪಾಯ ಇದೆ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋಕೆ ಬರೋಣ. ಸಾಧ್ಯತೆ ಸಹಾಯ ಮಾಡಿ. ಎಲ್ಲರಿಗೂ ಕೂಡ ನಮಸ್ಕಾರ.